ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬರ್ಬೋದಾ? ಬನ್ನಿ. ಸಾರಿ, ಬಿಸಿ ಇದ್ರಾ? ಇಲ್ಲ, ಆ ರೀತಿ ಎಲ್ಲ ಏನಿಲ್ಲ. ಹೇಳಿ ಮ್ಯಾಮ್. ಆಕ್ಚುಲಿ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿ. ಮಲ್ಲಿ ನಿಮ್ಮ ಹತ್ರ ಇದನ್ನು ಹೇಳಿದಾಳೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಯಾವುದನ್ನು ಮುಚ್ಚಿಡ್ಬೇಕು ಅನ್ನೋ ಉದ್ದೇಶ ನಮ್ದಿರ್ಲಿಲ್ಲ. ಆದರೆ ಏನೋ ಮಿಸ್ ಆಗೋಯ್ತು, ಅದಕ್ಕೆ ಕೇಳ್ತಿದ್ದೀನಿ. ಎಲ್ಲ ವಿಷಯನೂ ಹೇಳಿದಾಳಲ್ವಾ? ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಮ್ಯಾಮ್? ಮಲ್ಲಿ ಪಾಸ್ಟ್ ಬಗ್ಗೆ. ನಾನು ಅವತ್ತು ಹೇಳಿದ್ನಲ್ಲ, ಪಾಸ್ಟ್ ಇಸ್ ಪಾಸ್ಟ್, ಅದರಿಂದ ನನಗೇನು ತೊಂದರೆ ಇಲ್ಲ ಅಂತ. ಹೇಳಿದ್ರಿ ಪಾಸ್ಟ್ ಇಸ್ ಪಾಸ್ಟ್ ಅಂತ, ಬಟ್ ಪಾಸ್ಟಲ್ಲಿ ಅವಳಿಗೆ ಮೋಸ ಮಾಡಿದವರು ಪ್ರೆಸೆಂಟಲ್ಲೂ ಇದ್ದಾರೆ. ಫ್ಯೂಚರಲ್ಲಿ ಅವರಿಂದ ಯಾವ ತೊಂದರೆನೂ ಆಗಲ್ಲ ಅಂತ ಹೇಳೋದಕ್ಕೆ ಗ್ಯಾರಂಟಿ ಇಲ್ಲ. ನೋಡಿ, ಏನೇ ವಿಷಯ ಇದ್ರೂ ಮದುವೆಗೆ ಮುಂಚೆನೇ ಕ್ಲಿಯರ್ ಆಗೋಗ್ಬಿಡಬೇಕು. ನಾಳೆ ದಿನ ನಿಮಗೆ ಮುಜುಗರ ಆಗಬಾರ್ದು, ಅದಕ್ಕೆ ಹೇಳ್ತಿದ್ದೀನಿ. ಆ್ಯಂಡ್ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾಕು ಸಂಬಂಧ ಹಾಳಾಗೋದಕ್ಕೆ, ಅದಕ್ಕೆ ಕೇಳ್ತಿದ್ದೀನಿ. ಮಲ್ಲಿ ನಿಮ್ಮ ಹತ್ರ ಎಲ್ಲನೂ ಹೇಳಿದಾಳ? ಎಲ್ಲ ವಿಷಯನೂ ಹೇಳಿದಾಳ? ಎಲ್ಲನೂ ಹೇಳಿದ್ದಾರೆ. ಮಲ್ಲಿಗೆ ಯಾರಿಂದ ಮೋಸ ಆಯಿತು ಅಂತ ನಿಮಗೆ ಗೊತ್ತಲ್ವಾ? ಆ ವ್ಯಕ್ತಿ ಯಾರು ಅಂತ? ಇಲ್ಲ, ಅದ್ರ ಬಗ್ಗೆ ಏನು ಹೇಳಿಲ್ಲ ಅವರು. ನೋಡಿ, ಮೇಯ್ನಾಗಿ ಗೊತ್ತಾಗಬೇಕಾಗಿರೋ ವಿಷಯನೇ ನಿಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮದೇ ತಪ್ಪು, ನಾವು ಹೇಳಬೇಕಾಗಿತ್ತು. ಐ ಆಮ್ ರಿಯಲಿ ವೆರಿ ಸಾರಿ, ಸ್ಲಿಪ್ ಆಗೋಯ್ತು, ಹೇಳಿದ್ನಲ್ಲ. ನೋಡಿ, ಮಲ್ಲಿ ಮೊದಲನೇ ಗಂಡನ ಬಗ್ಗೆ ಹೇಳೋದಕ್ಕೆ ನನಗಿಷ್ಟ ಇಲ್ಲ, ಬಟ್ ಇಷ್ಟು ಮಾತ್ರ ಹೇಳಬಲ್ಲೆ, ಅವ್ರು ಯಾರಿಗೂ ಒಳ್ಳೇದನ್ನು ಬಯಸಲ್ಲ. ನಿಮ್ಮ ಹತ್ರ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾಳೆ ದಿನ ನೀವು ಅವರು ಮುಖಾಮುಖಿಯಾಗಿ ಅವ್ರು ನಿಮ್ಮ ಹತ್ರ ಏನೋ ಒಂದು ಹೇಳಿ ನಿಮ್ಮ ಮನಸ್ಸನ್ನು ಹಾಳು ಮಾಡೋ ಕೆಲಸ ಮಾಡಬಾರ್ದಲ್ವ, ಅದಕ್ಕೆ. ಯಾರು ಮೇಡಮ್ ಅವರು? ಅವರು ಗೌತಮ್ ಅವ್ರ ತಮ್ಮನೇ. ಗೌತಮ್ ಸರ್ ತಮ್ಮ ಅಂದರೆ? ಜಯದೇವ್ ದಿವಾನ್ ಅವರು. ಏನು, ಜಯದೇವ್ ದಿವಾನ್ ಅವರ? ಅವರು ವೈಫಾ ಇವರು? ಅಂದರೆ ಗೌತಮ್ ದಿವಾನ್ ಸರ್ ತಮ್ಮನ ಹೆಂಡ್ತಿನ? ಹೌದು. ಅಲ್ಲ ಮೇಡಮ್, ಇಷ್ಟು ದಿನ ಅವ್ರು ನಿಮ್ಮ ಸಿಸ್ಟರ್ ಅಂತ ಅಂದ್ಕೊಂಡಿದ್ದೆ. ಯಾವಾಗಲೂ ಅಕ್ಕ ಭಾವ ಅಂತಿದ್ರಲ್ಲ, ಅದರಿಂದ ಇದೆಲ್ಲ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಅವಳು ನಾನು ಓರ್ಗಿತ್ತಿ, ಬಟ್ ನನ್ನ ತಂಗಿ ಅಷ್ಟೇ ಅಲ್ಲ, ನನ್ನ ಮಗಳ ಥರ, ನನ್ನ ಹಿರಿ ಮಗಳವಳು. ನಾವಿಬ್ಬರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇರ್ಬೋದು, ಒಂದೇ ರಕ್ತನ ಹಂಚ್ಕೊಂಡೇ ಇರ್ಬೋದು, ಆದರೆ ಬದುಕನ್ನು ಹಂಚ್ಕೊಂಡಿದ್ದೀವಿ, ಭಾವನೆಗಳನ್ನು ಹಂಚ್ಕೊಂಡಿದ್ದೀವಿ. ಅದೇ ಅಲ್ವಾ ಬೇಕಿರೋದು. ನೋಡಿ, ಅವಳೀಗಾಗಲೇ ತುಂಬಾ ನೋವು ಅನುಭವಿಸಿದ್ದಾಳೆ. ಇನ್ನು ಮುಂದೆ ಅವಳಿಗೆ ನೋವು ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಹತ್ರ ಇದೆಲ್ಲ ಹೇಳ್ಕೊಂಡೆ. ಸುನಿಲ್ ಅವರೇ, ನಿಮ್ಮ ಮನಸ್ಸಲ್ಲಿ ಏನೇ ಡೌಟ್ಸ್ ಇದ್ರು, ಏನೇ ಕೇಳಬೇಕಂದ್ರೆ ದಯವಿಟ್ಟು ನನ್ನನ್ನು ಕೇಳಿ, ನಾನೆಲ್ಲನೂ ಕ್ಲಿಯರ್ ಮಾಡ್ತೀನಿ. ಸರಿ ಮೇಡಮ್. ಥ್ಯಾಂಕ್ ಯು, ಬರ್ತೀನಿ. ಶಿಟ್, ಇವರು ಬಾಸ್ ಹೆಂಡ್ತಿನ? ಸ್ವಂತ ಗಂಡನೇ ಇವರಿಂದ ನನ್ನನ್ನು? ಛೇ, ಪ್ರಪಂಚದಲ್ಲಿ ಈ ಥರ ಜನನೂ ಇರ್ತಾರ? ಹೀಗೆಲ್ಲ ಮಾಡ್ತಾರ? ಚಿಕ್ಕ, ಇಲ್ಲಿ ಮಾಡ್ತಾ ಇದ್ದೀರಾ? ಊಟ ಕರೀತಾ ಇದ್ದಾರೆ, ಬನ್ನಿ. ಅಯ್ಯೋ ಬನ್ನಿ ಚಿಕ್ಕ, ಏನು ಯೋಚನೆ ಮಾಡ್ತೀರಾ, ಬನ್ನಿ. ಶುರು ಮಾಡಿ. ಅದಕ್ಕೆ ಒಬ್ಬ ಅನುಭವಸ್ಥನಾಗಿ, ಅಂದ್ರೆ ಮದುವೆಗೆ ತುಂಬಾ ವರ್ಷ ಆಯ್ತಲ್ಲ, ಆ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ. ಅದರ ಎಕ್ಸ್ಪೀರಿಯನ್ಸ್ ನ ಸ್ವಲ್ಪ ನಮ್ಮ ಸುನಿಲ್ಗೆ ಹೇಳೋಣ ಅಂತ. ಹೇಳಿ. ಅಪ್ಪ ಸುನಿಲ, ಇನ್ನು ಮುಂದಕ್ಕೆ ನೀನೆಲ್ಲೋ ನಾನಲ್ಲೇ ಅಂತ ಇಬ್ರು ಅಂಟ್ಕೊಂಡೇ ಇರ್ಬೇಕಪ್ಪ. ಉಪೇಂದ್ರ ಅವ್ರದ್ದು ಸಾಂಗ್ ಇದೆಯಲ್ಲೋ, ಲವ್ ಈಸ್ ಬ್ಯೂಟಿಫುಲ್, ಲೈಫ್ ಈಸ್ ವಂಡರ್ಫುಲ್, ಅಂಟಿಕೊಂಡೆ ಬಾಳಬೇಕು. ಇನ್ನೂ ಟಿಪ್ಸ್ ಬೇಜಾನ್ ಕೊಡ್ತೀನಿ, ಕೇಳ್ತಾರು. ಏಯ್, ನನ್ನ ಬಗ್ಗೆ ಹೇಳಿ ಸುಮ್ಮನೆ ಕೂತಿದ್ದೆ. ಹೇಳ್ತೀನಿರೋ, ನಿನ್ನ ಬಗ್ಗೆ ಹೇಳ್ತೀನಿ, ಯಾರ ಬಗ್ಗೆ ಹೇಳಲಿ? ಇವನು ನನ್ನ ಬೆಸ್ಟ್ ಅಯೋಗ್ಯ ಫ್ರೆಂಡ್. ನೀನು ಸವಾಸ ಮಾಡೋದಾಗ್ಲಿ, ಮಾತು ಕೇಳೋದಾಗ್ಲಿ ದಯವಿಟ್ಟು ಮಾಡಬೇಡ, ಹಾಳಾಗೋಗ್ತೀಯ. ಮಲ್ಲಿ, ಅವನನ್ನ ಇವನಿಂದ ಕಾಪಾಡೋದು ನಿನ್ನ ಜವಾಬ್ದಾರಿ. ಏನೋ ಮಾತಾಡ್ತಾ ಇದ್ದೀನಿ ನೀನು. ಇನ್ನೇನು ಮಾತಾಡಬೇಕು? ನಾನು ಇದಕ್ಕೆ ಓಟ್ ಹಾಕ್ತೀನಪ್ಪ. ಥ್ಯಾಂಕ್ ಯು ಡಾರ್ಲಿಂಗ್. ಚಿನ್ನ, ಏನಿದು ಒಡ ಹುಟ್ಟಿದ ಗಂಡನಿಗೆ? ಅಯ್ಯೋ ಸಾರಿ ಕಣೋ,
ಅಲ್ಲ ತಾಳಿ ಕಟ್ಟಿದ ಗಂಡನಿಗೆ ಈ ತರ ನೆನೆ ಪಬ್ಲಿಕ್ ಅಲ್ಲಿ ಅವಮಾನ ಮಾಡೋದು ಇದು ನ್ಯಾಯನ, ನೀತಿನ, ಧರ್ಮನ? ಆನಂದ್, ಗಂಡನಾದ್ರೂ ಆಗಿರ್ಲಿ ಏನಾದ್ರೂ ಆಗಿರ್ಲಿ, ನ್ಯಾಯನೇ ತಾನೇ. ಹೌದು, ಸಾರ್ವಜನಿಕ ಹಿತಾಸಕ್ತಿಯಿಂದ ನಾವು ಈ ಕೆಲಸ ಮಾಡಲೇಬೇಕು. ಎಲ್ಲರನ್ನೂ ಇವನಿಂದ ಕಾಪಾಡೋದು ನಮ್ಮ ಕರ್ತವ್ಯ. ನಾವು ಮಾಡ್ತೀವಿ ಅದನ್ನ. ಏನ್ ನಾನು ಹೇಳಿದ್ ಒಳ್ಳೆ ಗೌಡ್ರೆ ಸುಮ್ಮನೆ ಇದ್ರಲ್ಲ, ಹೇಳಿ ನಾವೇನು ಹೇಳಿದ್ ಕರೆಕ್ಟ್ ಅಲ್ವಾ? ಆನಂದ್, ನಂದು ಅವ್ರಿಗೆ ಅಪ್ಪ ಸಪೋರ್ಟು. ಓ ಆಯ್ತಲ್ಲಪ್ಪ. ಗೌಡ್ರೆ ನೀವು ಇವ್ರ ಕಡೆನೇನಾ? ನಾನಿದ್ದೀನಿ, ನನ್ ನೋಟಿದೆ. ಹಾ, ಅಳೇಂದ್ರ ಕಡೆಗೆ. ನಾನು ಪಪ್ಪ ನೋಟೆ. ಆಯ್ತು ಬಿಡಪ್ಪ, ಎಲ್ಲ ನೀವೆಲ್ಲ ಒಂದೇ ಗೊತ್ತಾಯ್ತಲ್ಲ. ಲೇ, ಮಂಡೇ ಆದ್ಮೇಲೆ ಟ್ಯೂಸ್ಡೇ ಬರ್ಲೇಬೇಕು, ನನಗೂ ಚಾನ್ಸ್ ಬರುತ್ತಿರೋ. ಟ್ಯೂಸ್ಡೇ ಆದ್ಮೇಲೆ ವೆಡ್ನೆಸ್ಡೇ ಬರುತ್ತೆ. ಸರಿ ಆಯಿತು, ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಎಲ್ಲ ಬರುತ್ತೆ, ವೀಕ್ ಮುಗ್ದೋಗುತ್ತೆ, ಆದರೆ ನಿಮ್ಮ ಜಗಳ ಮುಗಿಯಲ್ಲ. ಪ್ಲೀಸ್ ಊಟ ಶುರು ಮಾಡಿ. ಮಾಡು. ಆಯ್ತು. ಇನ್ನೇನು? ಇನ್ನೊಂದೇ ಒಂದು ಅಮ್ಮ, ಇನ್ನೊಂದೇ ಒಂದು ಮಾತು ಹೇಳ್ಬೋದಮ್ಮ? ಏನಂದ್ರೆ ಈಗ ಫಸ್ಟ್ ಟೈಮು ಒಬ್ರು ಊಟ ಕೂತಿದಾರಲ್ವಾ, ಸ್ವೀಟ್ ಒಬ್ರಿಗೊಬ್ರು ತಿನ್ನಿಸ್ಕೋಬೇಕು, ಅದು ಸಂಪ್ರದಾಯ. ಹೆಂಗೆ? ಕರೆಕ್ಟ್. ಹಾ, ಇದು ಕರೆಕ್ಟ್ ಆಗಿರೋ ಮಾತು. ತಿನ್ಸಪ್ಪ. ರಾಜಾ ತಿನ್ಸೋ. ಈಗೆಲ್ಲ ಶುರು ಮಾಡ್ಕೊಳ್ಳಿ. ಹಾ, ತಾವು ಮಾಡಿ. ಬಾಸ್, ಬಾಸ್, ಬಾರೋ ಪೈಲ್ವಾನ್ ಬಾರೋ, ಕಂಗ್ರಾಚುಲೇಷನ್ಸ್ ಅಕ್ಕೊಡು ಬಾರೋ. ಬಾಸ್, ಏನ್ ಮಾಡ್ತಿದ್ದೀರಾ ಬಾಸ್ ನೀವು? ಬಾಸ್ ಬಾಸ್ ಅಂತ 3 ಹೊತ್ತು ಜಪ ಮಾಡ್ಕೊಂಡು ನಿಮ್ನ ಎಷ್ಟು ನಂಬಿದೆ, ನಿಮ್ಮ ಮೇಲೆ ಎಷ್ಟು ಗೌರವ ಇತ್ತು, ಎಲ್ಲೋ ಇಟ್ಟಿದೆ ನಿಮ್ನ. ನೀವ್ ಈ ತರ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಮನುಷ್ಯ ಅಂದ್ಮೇಲೆ ಸಣ್ಣ ಪುಟ್ಟ ತಪ್ಪು ಮಾಡೋದು ಸಹಜ, ಬಟ್ ನೀವು ಮಾಡ್ತಿರೋದೇನು ಬಾಸ್? ಒಂಚೂರು ಮನುಷ್ಯತ್ವ ಅನ್ನೋದೇ ಇಲ್ವಲ್ಲ, ಹೆಂಗ್ ಬಾಸ್ ಇದು? ನೀವು ಮಾಡಿರೋದನ್ನ ಬಾಯಲ್ಲಿ ಹಿಡಿದಕ್ಕೂ ಕಷ್ಟ ಅನ್ಸುತ್ತೆ ಬಾಸ್. ತುಂಬಾನೇ ಚೀಪ್ ಅನ್ಸ್ಬಿಡ್ತು. ನೀವ್ ಹೇಳಿದ್ರಿ ಅಂತ ಯಾವ್ದೋ ಒಂದು ಹುಡುಗಿ ಅಂತ ಅನ್ಕೊಂಡು ಲವ್ ಮಾಡೋ ತರ ನಾಟಕ ಆಡ್ದೆ, ಬಟ್ ಅವರು ನಿಮ್ಮ ಹೆಂಡತಿ, ನಿಮ್ ಸ್ವಂತ ಹೆಂಡತಿ ಮೇಲೆ ನನ್ನ ಚೂ ಬಿಟ್ಟಿದ್ರಲ್ಲ ಬಾಸ್. ನಿಮ್ಮ ಹೆಂಡತಿನೇ ಲವ್ ಮಾಡೋ ತರ ಮಾಡಿ ಅವ್ರ ಜೊತೆ ಎಂಗೇಜ್ಮೆಂಟ್ ಮಾಡಿಸಿದ್ರಲ್ಲ, ಇನ್ನೆಂತವ್ರು ಇರ್ಬೇಡ ನೀವು. ಸಾರಿ ಕಣಪ್ಪ, ಕೂಲ್ ಆಗಿರೋ, ಜಾಸ್ತಿ ಮನ್ಸಿಗೆ ತಗೋಬೇಡ ಕಣ. ಮನ್ಸಿಗೆ ತಗೊಂಡ್ರೆ ಇವತ್ತು ನಾನು ಈ ಪರಿಸ್ಥಿತಿಗೆ ಬಂದಿರೋದು. ಅಮೃತಧಾರೆ